ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಇದು ಜನತೆಯ ಧ್ವನಿ ವಿಶೇಷ ಕಾರ್ಯಕ್ರಮ. ಜನರ ಸಮಸ್ಯೆಗಳಿಗೆ ಧ್ವನಿ ಆಗೋದಕ್ಕೆ ನಾನು ಬಂದಿರೋದು ಕೆಆರ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಸದ್ಯ ಹಾಲಿ ಶಾಸಕರು ಭೈರತಿ ಬಸವರಾಜ್ ಏನು ಮಾಡ್ತಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ರಾಜಕಾಲುವೆ ಅಭಿವೃದ್ಧಿ ಆಗಿಲ್ಲ. ಪ್ರತಿನಿತ್ಯ ಜನ ಗಬ್ಬು ವಾಸನೆಯಿಂದ ಪರದಾಡುವಂತಹ ಪರಿಸ್ಥಿತಿ. ಒಂದು ಸ್ಕೈ ವಾಕ್ ಬೇಕು ಅಂತ ಬಹುದಿನಗಳ ಬೇಡಿಕೆ. ಕುಡಿಯೋ ನೀರಿಗಾಗಿ ಜನರ ಪರದಾಟ. ಯಾಕೆ ಈ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದೆ ಈ ಭಾಗದಲ್ಲಿ? ಜನರ ಪರದಾಟಕ್ಕೆ ಕಾರಣ ಏನು? ರಾಜಕಾಲುವೆ ಅಭಿವೃದ್ಧಿ ಆಗಿಲ್ಲ, ಅನುದಾನ ಬಂದಿಲ್ವಾ? ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ಬಂದ್ರೂ ಕೂಡ ಅಭಿವೃದ್ಧಿ ಆಗ್ಲಿಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಜನತೆಯ ಧ್ವನಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಜನರಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಜನ ಇಲ್ಲಿ ವಾಸ ಮಾಡ್ತಾವ್ರು ನಮ್ಮ ಜೊತೆಗಿದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ಕೇಳೋಣ. ಸರ್, ಇಲ್ಲೇ ವಾಸ ಮಾಡ್ತಾ ಇದ್ದೀರಾ, ಏನ್ ಸಮಸ್ಯೆ ಆಗ್ತಾ ಇದೆ? ನಾವು ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಇರೋರೇನೆ ನಾವು. ನಮ್ಗೆ ಏನಂತಾರೆ ಬೇರೆ ಬೇರೆ ಏನು ಇದೆಲ್ಲ ಭಯಂಕರ ವಾಸನೆ ಬರ್ತಾ ಇರುತ್ತೆ. ರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ಭಯಂಕರ ಗಬ್ಬು ವಾಸನೆ ಬಂದ್ಬಿಡುತ್ತೆ. ಎಷ್ಟು ವರ್ಷಗಳಿಂದ ಸಮಸ್ಯೆ ಸರ್? ನಾವು 3-4 ವರ್ಷಗಳಿಂದ ಓಡಾಡ್ತಾ ಇದೀವಿ. 3-4 ವರ್ಷಗಳಿಂದ 7 ವರ್ಷದಿಂದ ಬರ್ತಾ ಇದೆ. ಸುಮಾರು 7 ವರ್ಷದಿಂದ ಈ ವಾಸನೆ. ನಾವು ಎಲ್ಲ ಟಾಪ್ ಇಂದ ನಿಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಕೇಳಿದೀರಾ ಸಮಸ್ಯೆ ಬಗೆಹರಿಸೋದಕ್ಕೆ? ಹೇಳಿದೀವಿ. ಇದು MP ಅವ್ರನ್ನ ಕರ್ಕೊಬಂದು ಇಲ್ಲೇ ನಿಲ್ಲಿಸ್ಬಿಟ್ಟು ತೋರಿಸಿದ್ವಿ. MLA ಅವ್ರಿಗೆ ಗೊತ್ತು, ಕಾರ್ಪೊರೇಷನ್ ಕಮಿಷನರ್ ಗೊತ್ತು, BBMP ಕಮಿಷನರ್ ಗೊತ್ತು, ಇದು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಗೊತ್ತು. ಯಾರು ಏನು ಕೆಲಸ ಮಾಡಿಕೊಟ್ಟಿಲ್ಲ. ಕೊಟ್ಟಿದ್ದು ಎಲ್ಲರೂ ಒಳ್ಳೆಯವರೇ, ಬಟ್ ನಮ್ಗೆ ಕೆಲಸ ಆಗ್ತಾ ಇಲ್ಲ. ನಾವು ಯಾವ ಪಾರ್ಟಿನೂ ಅಲ್ಲ, ಯಾರು ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ. ನಮ್ಗೆ ವಾಸನೆ ನಿಲ್ಬೇಕು, ನಾವು ಪಬ್ಲಿಕ್ ಅಷ್ಟೇ. ಇಷ್ಟೇ ನಮ್ಗೆ ಬೇಕಾಗಿರೋದು, ಬೇರೆ. ಆಮೇಲೆ ಇಲ್ಲಿ ನೋಡಿ ಬಾಟಲ್ ನೆಕ್ ಸಿಗ್ನಲ್ ಇದು. ಟ್ರಾಫಿಕ್ ಪ್ರಾಬ್ಲಮ್ ಇದೆ. ಇಲ್ಲಿ ನೋಡಿ ಸಿಮೆಂಟ್ ಡಿವೈಡರ್ ಹಾಕೊಂಡಿದ್ದಾರೆ. ಮುಂದೆ ನೋಡಿ ಹೈಟೆನ್ಷನ್ ಪಕ್ಕ ಅಲ್ಲಿ ಪಾರ್ಕ್ ಇದೆ. ಪಾರ್ಕಲ್ಲಿ ಗಾಂಜಾ ಹೊಡಿತಾರೆ, ಎಣ್ಣೆ ಹೊಡಿತಾರೆ. ಯಾರು ಕೇಳೋರಿಲ್ಲ ಇಲ್ಲಿ. ಒಂದು ಚಿಕ್ಕ ಮಕ್ಕಳು ಬಂದು ಪಾರ್ಕಲ್ಲಿ ಆಡೋಕ್ಕಾಗಲ್ಲ. ಅಲ್ಲ, ನೀವು ಸಮಸ್ಯೆ ಬಗೆಹರಿಸಿ ಅಂತ ಜನಪ್ರತಿನಿಧಿಗಳನ್ನ ಕೇಳಿದ್ರು ಕೂಡ ಪರಿಹಾರ ಆಗಿಲ್ಲ ಇಲ್ಲಿ ತನಕ. ಒಂದು ದಿವಸನೂ ಬಂದಿಲ್ಲ, ಯಾರು ಬಂದು ಇಲ್ಲಿ ಒಂದು ದಿವಸ ಬಂದು ಅಟೆಂಡ್ ಆಗಿಲ್ಲ. ಇಷ್ಟೊಂದು ಸಮಸ್ಯೆಗಳು ಹಾಗೆ ಉಳ್ಕೊಳ್ಳೋದಕ್ಕೆ ಕಾರಣ ಸರ್, ಜನ ಪರದಾಡ್ತಿದ್ದಾರೆ. ಶಾಸಕರು ಬಂದೇ ಇಲ್ಲ ಅಂತಾರೆ. ರಾಜಕಾಲುವೆ ಅಭಿವೃದ್ಧಿ ಆಗಿಲ್ಲ, ರಾಜಕಾಲುವೆ ಹೂಳೆತ್ತು ಕೆಲಸಗಳಾಗ್ಲಿಲ್ಲ, ವಾಸನೆ ಬರುತ್ತೆ, ರೋಗದ ಸಮಸ್ಯೆ. ಕೆಲಸನೂ ಆಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಯಾವ ಶಾಸಕರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಭೈರತಿ ಬಸವರಾಜನವರು 24x7 ತರ ಯಾವ ಎನಿ ಟೈಮ್ ಬಂದೇ ಬರ್ತಾರೆ, ಸಿಗ್ತಾರೆ. ಓಕೆ ಸರ್, ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಇವ್ರು ಮಾತಾಡ್ತಾ ಇರೋರು ಯಾವ್ದಾದ್ರು ಪಾರ್ಟಿಗೆ ಸಂಬಂಧಪಟ್ಟವ್ರ? ಪಾರ್ಟಿಗೆ ಸಂಬಂಧಪಟ್ಟವ್ರ? ಜನ ತಾನೇ ಅವರು ಬಂದಿದ್ರಲ್ವಾ? ಇವಾಗ ನೋಡಿ, ರಾಜಕಾಲುವೆ ಕೃಷ್ಣರಾಜಪುರದಲ್ಲಿ ರಾಜಕಾಲುವೆ ಒಂದೆಲ್ಲ ಇರೋದು, ಬೇಕಾದಷ್ಟಿದೆ. ರಾಜ್ಕುಮಾರ್ ಕಾಲದಿಂದನೂ ಇದೆ. ಈಗ ಬಂದಿರೋದು 70 ವರ್ಷದಿಂದ ಆಗದೇ ಇರೋದನ್ನ 12 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇರೋ ಸಾಹುಕಾರರು ನಮ್ಮ ಭೈರತಿ ಬಸವರಾಜ್. ಏನ್ ಕೆಲಸ ಆಗಿದೆ ಹೇಳಿ ಸರ್? ಏನ್ ಕೆಲಸ? ಎಲ್ಲ ಅಭಿವೃದ್ಧಿ ಆಗಿದೆ. ಯಾವ್ದಾವ್ದು ಪೆಂಡಿಂಗ್ ಆಗಿದೆ. ಒಳ ಚರಂಡಿ ಆಗ್ಲಿ. ಜನ ಯಾಕೆ ಪರದಾಡ್ತಿದ್ದಾರೆ? ಕೆಲಸಗಳಾದ್ರೆ ಒಳ ಚರಂಡಿಗಳಾಗಿದೆ, ರಸ್ತೆಗಳಾಗಿದೆ. ಇಲ್ಲಿ ಗಬ್ಬು ವಾಸನೆ ನಿಲ್ಲಕ್ಕಾಗಲ್ಲ ಅಂತ ಜನ ಕೇಳ್ತಿದ್ದಾರೆ. ಇಲ್ಲಿ ಇರೋ ಜನ ವಾಸ ಮಾಡ್ತಾ ಇರೋರು. ಸ್ಮೆಲ್ ಬರ್ತಾ ಇರೋ ನಿಜ. ನಾವು BBMP ಕಂಪ್ಲೇಂಟ್ ಮಾಡಿದ್ದೀವಿ, ಅವ್ರು ಆಕ್ಷನ್ ತಗೊಂತಾ ಇದ್ದಾರೆ. ಆಲ್ರೆಡಿ ಅರ್ಧ ಕೆಲಸ ಆಗಿದೆ. ಸಿಲ್ಟ್ ಎತ್ತಿದ್ದಾರೆ, ರಿಟರ್ನಿಂಗ್ ವಾಲ್ ಮಾಡ್ತಾ ಇದ್ದಾರೆ. ಹೊಸದಾಗಿ ಹಳೆ ಕಟ್ಟಡ ಎಲ್ಲ ಕಿತ್ತಾಕಿ ರಿಟರ್ನಿಂಗ್ ವಾಲ್ ಮಾಡಿಸ್ತಾ ಇದ್ದಾರೆ. ಶೀಘ್ರದಲ್ಲೇ ಅದು ಕಂಪ್ಲೀಟ್ ಆಗುತ್ತೆ ಮೇಡಮ್. ಶೀಘ್ರದಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತ ಒಂದು ಭರವಸೆ ಶಾಸಕರ ಪರವಾಗಿ ಸಿಗ್ತಾ ಇದೆ. ಹೂಳೆತ್ತೋ ಕೆಲಸ ಆಗಿದೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಿದ್ದಾರೆ. ಏನು ಪರಿಹಾರ ಆಗುತ್ತೆ? ವಾಲ್ ಅಳವಡಿಸ್ತಾ ಇದೀವಿ, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಅಂತಿದ್ದಾರೆ. ಮಾಡ್ತಾರೆ, ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ. ಶಾಸಕರು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಆಗಬೇಕು ಅಷ್ಟೇ. ಅವ್ರು ನಿಮಗೆ ಯಾವತ್ತೂ ಕೂಡ ಕೆಲಸಗಳು ಆಗ್ತಾ ಇದೆ ಅಂತ ಗಮನಕ್ಕೆ ಬಂದಿಲ್ಲ? ಅಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ? ಖಂಡಿತ ಆಗಿದೆ, ಇಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ಆದ್ರೆ ಬೇರೆ ಕೆಲಸಗಳು ಯಾವುದು ಆಗ್ತಾ ಇಲ್ಲ. ಸರ್, ಕುಡಿಯೋ ನೀರು ಸಮಸ್ಯೆ ಹೇಳ್ತಿದಾರಲ್ಲ ಸರ್ ಜನ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ವಾಸ್ತು ಒಂದು ಹೇಳ್ತೀನಿ ಮೇಡಮ್. ನಾವು ಇಲ್ಲಿ ಕೆರೆ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಿ. ದಯವಿಟ್ಟು ನಾವು ಇಲ್ಲಿ ಮಾತಾಡ್ತಾ ಇರೋದು ತಪ್ಪು. ನೀವು ಏನು ಕೆಲಸ ಆಗುತ್ತೆ, ಏನು ಕೆಲಸ ಆಗುತ್ತೆ ಹೇಳಿ ಬನ್ನಿ ನಮ್ಮ ಜೊತೆ ಹಿಂಗೆ ಹೋಗೋಣ. ಆ ಪೈಪ್ ಲೈನ್ 7 ಗಂಟೆ ಆಗುತ್ತೆ. ನೆಕ್ಸ್ಟ್ ದಿವಸದಲ್ಲಿ ಆ ಪೈಪ್ ಲೈನ್ ಮುಗಿತದೆ. ಆ ನೀರೆಲ್ಲ ಆ ಪೈಪ್ ಲೈನಲ್ಲಿ ಹೋದ್ಮೇಲೆ ಒಂದಿಷ್ಟು ವಾಸನೆನೂ ಬರಲ್ಲ. ನಮಗೂ ಇಲ್ಲಿ ವಾಸನೆ ಇರೋದು ನಮಗೂ ತುಂಬಾ ನೋವಾಗುತ್ತೆ ಮೇಡಮ್. ಅವ್ರಿಗೂ ಆದ್ರೆ ನಮಗೂ ನೋವೇನೆ. ಬನ್ನಿ, ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಇಲ್ಲಿ ಇದೆ, ಬನ್ನಿ ಈ ಕಡೆ. ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಶಾಸಕರ ಪರವಾಗಿ ಮಾತಾಡ್ತಾ ಇದ್ದಾರೆ. ನೀರಿನ ತೊಂದರೆ ಇದೆ ಅಂತ ಹೇಳಿದ್ರಿ. ಈಗ ಸದ್ಯಕ್ಕಿದೆ 10 ವರ್ಷದಿಂದ ಒಂದು ದಿವಸನೂ ನೀರು ತಪ್ಪಿದ್ರೆ ಸಫಿಷಿಯೆಂಟ್ ಆಗಿ ನೀರು ಬರ್ತಾಯಿತ್ತು. ಈಗ ಒಂದು 5-6 ತಿಂಗಳಿಂದ ನೀರು ತೊಂದರೆ ಇದೆ. ಸರ್ಕಾರ ಚೇಂಜ್ ಆದಾಗಲಿಂದ ಏನೋ ದರಿದ್ರ ಮುಚ್ಕೊಂಡು ಮಳೆ ಇಲ್ಲ. ಹೌದಾ ಮೇಡಮ್? 10 ವರ್ಷದಿಂದ ಮಳೆ ಅಭಾವ ಇರಲಿಲ್ಲ, ಈಗ ಮಳೆಗೆ ಅಭಾವ ಆಗಿದೆ. ಮಳೆ ಕೊರತೆ ಇದೆ. ಅದರಿಂದ ಕಾಂಗ್ರೆಸ್ ಕಾರಣ ಅಂತೀರಾ ಮಳೆ ಬಂದಿಲ್ಲ ಅಂದ್ರೆ? ಓಕೆ, ಮೊಟ್ಟ ಮೊದಲವಾಗಿ 20 ದಿನ ಮುಂಚೆ ರಿಪಬ್ಲಿಕ್ ಚಾನಲ್ ಬಂದು ಹೋದ್ಮೇಲೆ ಎಫೆಕ್ಟು ನ್ಯಾಷನಲ್ ಹೈವೇ ಡ್ರೈನ್ಗಳು ಎಲ್ಲೆಲ್ಲಿ ಮುರಿದೋಗಿತ್ತು. ಎಫೆಕ್ಟಿವ್ ಕೆಲಸ ನ್ಯಾಷನಲ್ ಹೈವೇ ಡ್ರೈನ್ ಸ್ಲ್ಯಾಬ್ ಹಾಕಿದ್ದಾರೆ. ಇದಾಗಿದೆ. ಸ್ಕೈ ವಾಕ್ ಹೇಳಿದ್ವಿ, ಸ್ಕೈ ವಾಕ್ ಆಗಿಲ್ಲ. ಓಕೆನಾ? ನೀರಿನ ಸಮಸ್ಯೆ ಭಾಳ ಇದೆ ಇಲ್ಲಿ.
ಓಕೆ, ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ. ಕಾಂಗ್ರೆಸ್ ಪಕ್ಷ ಕಾರಣ ಅಂತಿದ್ದಾರೆ ಕುಡಿಯೋ ನೀರಿನ ಸಮಸ್ಯೆ ಕಾರಣ, ಮಳೆ ಅಭಾವ. ಕಾಂಗ್ರೆಸ್ ಯಾರು ಕೇಳ್ತಾನೆ ಇಲ್ಲ, ಅಧಿಕಾರಿಗಳು ಯಾರು ಕೇಳ್ತಾ ಇಲ್ಲ. ಈಗ ಮೇಡಮ್ ಅವರೇ ನೋಡಿ, ಕಳೆದ ಏನು ಇವತ್ತು ನಮ್ಮ ಬಸವರಾಜನವರು MLA ಆದಮೇಲೆ ಮಿನಿಸ್ಟರ್ ಆದಮೇಲೆ ಇದೇ ಕೆರೆಯಲ್ಲಿ ಏನು ಕೊಳಚೆ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಘಟಕವನ್ನು ನಿರ್ಮಾಣ ಮಾಡಿರ್ತಕ್ಕಂಥಾಗಿದೆ. ಮೂರು ಕಡೆ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಹೆಚ್ಚು ವಾಸನೆ ಬರ್ತಕ್ಕಂಥದನ್ನ ಇವಾಗ ಅದನ್ನ ಶುದ್ಧೀಕರಣ ಮಾಡಿದ್ದಾರೆ. ಈಗ ಮೇಲೆ ರೂಪ ಆಗುತ್ತಕ್ಕಂಥದಕ್ಕೆ ಎಲ್ಲವೂ ಕೂಡ ಇವತ್ತು ಅನುದಾನ ತಂದಿದ್ದಾರೆ. ಕಾಂಗ್ರೆಸ್ ಜನ ನೋಡ್ಲೇ ಇಲ್ಲ ಅಂತಾರೆ ಅಭಿವೃದ್ಧಿ ಕೆಲಸಗಳನ್ನ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಅನುದಾನವನ್ನ ಕಡಿತಗೊಳಿಸಿದ್ದಾರೆ. ಶಾಸಕರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಇವತ್ತು ಇಡೀ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಶಾಸಕರು ತಂದಿಲ್ಲ, ಅಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಪ್ರತಿಯೊಂದು ಬಡವನಿಗೆ ಹೋಗಿ ಸಿಮೆಂಟ್ ರಸ್ತೆ ಆಗಿದೆ, ತಾರ್ ರಸ್ತೆ ಆಗಿದೆ, ಕುಡಿಯೋ ನೀರು ಕೊಟ್ಟಿದ್ದೀವಿ. ಇವತ್ತು ಯಾವುದೇ ರೀತಿಯಲ್ಲಿ ಆಗಿದೆಯಾ ಸರ್? ಟಾರ್ ರೋಡ್ ಇಲ್ದಿರೋ ರಸ್ತೆಗಳು ಇದೆ, ಟಾರ್ ಆಗಿರೋ ರಸ್ತೆನೂ ಇದೆ. ಟಾರ್ ರೋಡ್ ಇಲ್ದಿರೋ ರಸ್ತೆನೇ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಈ ಜಂಕ್ಷನ್ ನೀವು ನೋಡಿದ್ರಲ್ಲ, ಇಲ್ಲಿ ಸ್ಕೂಲು, ಪ್ರತಿಷ್ಠಿತ ಸ್ಕೂಲು, ಕಾಲೇಜ್ ಇದೆ. ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಈ ಜಾಗದಲ್ಲಿ. ನೀವೇ ಇಲ್ಲಿ ನೋಡ್ತೀರಾ, ಪಬ್ಲಿಕ್ ಟಾಯ್ಲೆಟ್ ಇಲ್ಲ. ಸಮಸ್ಯೆಗಳು ಆಗರ ಇದ್ದೇ ಇದೆ. ಏನು ನಾನು ನಿಮ್ಗೆ ಕಳೆದ ಬಾರಿ ಹೇಳಿದ್ದೆ, ಯಾವ ಶಾಸಕರು ಬಂದರೂ ಒಬ್ಬೊಬ್ಬರ ಶಾಸಕರ ಟರ್ಮ್ನಲ್ಲಿ ಒಂದೊಂದು ಕೆಲಸ ಆಗಿದೆ. ಅಭಿವೃದ್ಧಿ ಭಾಳ ಆಗಬೇಕಾಗಿದೆ. ಯಾಕಂದರೆ ನೂರಾರು ಜನ, ಲಕ್ಷಾಂತರ ಜನ ಓಡಾಡ್ತಾರೆ ಇಲ್ಲಿ. ಸರ್, ಈಗ ಅನುದಾನದ ಕೊರತೆ ಹೇಳ್ತಾ ಇದ್ರಿ. 10 ವರ್ಷ ಏನ್ ಮಾಡಿದ್ರಿ? ಅವಾಗ್ಲೂ ಅನುದಾನದ ಸಮಸ್ಯೆ ಐತಾ? ನಮ್ಮ ಆಮ್ ಆದ್ಮಿ ಸಮಸ್ಯೆ ಇರಲಿಲ್ಲ. ಆಮ್ ಆದ್ಮಿ ಪಾರ್ಟಿ ನಮ್ಮ ಸಹೋದರರು ಹೇಳಿದ್ರು, ಇದೇ ಇವಾಗ ITI ಇಂದ ಮೇಡಲ್ಲಿವರೆಗೂ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಹೇಳಿ ಇಲ್ಲಿ ಪರದಾಡ್ತಾ ಇದ್ದಾರೆ ಸಾರ್ವಜನಿಕರು. 350 ಕೋಟಿ ಬಜೆಟ್ ಅನುದಾನ ಮೀಸಲಿಟ್ಟರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ಅದನ್ನು ಕಡಿತಗೊಳಿಸಿದ್ರು. ಹೇಗೆ ಅಭಿವೃದ್ಧಿ ಆಗ್ತದೆ? ಇವತ್ತು ದೇಶದ ರಾಜಕಾರಣ ಮಾಡ್ತಕ್ಕಂಥದ್ದಾಗಿದೆ. ಇವತ್ತು ನಮ್ಮ ಸಹೋದರರು ಹೇಳಿದ್ರು ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಅಂತ ಹೇಳ್ಬಿಟ್ಟು. ಪ್ರತಿ ಒಂದು ಸಿಗ್ನಲ್ ಅಲ್ಲಿ ಈಗ ನೋಡಿ, ಮೇಡಲ್ಲಿಗೆ ಹೋಗಿ ಮುಂದೆ ಅಲ್ಲಿ ಕಟ್ಸಿದೀವಿ ನಾವು, KR ಹೋಗಿ ಅಲ್ಲಿ ಕಟ್ಸಿದೀವಿ. ಇಲ್ಲಿ ಜಾಗ ಸಿಕ್ಕಿಲ್ಲ. 2 ಕಿಲೋಮೀಟರ್ ಇದೆ, ಇಲ್ಲಿ ಇಲ್ಲ. ನಾವು ನಿಂತಿರೋ ಸ್ಥಳದಲ್ಲಿ ಇಲ್ಲಿಲ್ಲ, ಮೇಡಳ್ಳಿ ಹತ್ರ ಇದೆ 2 ಕಿಲೋಮೀಟರ್. ಸಾರ್ವಜನಿಕರಾಗಿ ನಿಜಾಂಶವನ್ನು ಮಾತಾಡೋಣ. ಇವತ್ತು ಯಾವುದು ಕೂಡ ಅಭಿವೃದ್ಧಿಯನ್ನು ನಾವು ಮುಚ್ಚಿ ಮಾತಾಡ್ತಕ್ಕಂಥದ್ದಿಲ್ಲ. ಈ ಗಲ್ಲಿಗೆ ಬನ್ನಿ, ಬಡಾವಣೆಗಳು ಬನ್ನಿ, ಸಾರ್ವಜನಿಕರು ಹೇಳ್ತಾರೆ ಇವತ್ತು ಬಸವರಾಜನವ್ರು ಏನು ಅಭಿವೃದ್ಧಿ ಮಾಡಿರ್ತಕ್ಕಂಥದನ್ನ. ಸೊ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ, ಹೇಳಿ ಸರ್. ಮೇನ್ ಪಾರ್ಕಲ್ಲಿ ಫುಲ್ಲು ಹೆಣ್ಮಕ್ಳೆಲ್ಲ ದಬ್ಕೊಂಡು ಅಲ್ಲಿದ್ದಾರೆ. ಮೇನ್ ಪಾರ್ಕ್ ಪ್ರಾಬ್ಲಮ್ ಇದೆ. ಇವಾಗ ಬನ್ನಿ, ಎಲ್ಲ ಎಣ್ಣೆ ಹೊಡ್ಕೊಂಡಿದ್ದಾರೆ. ಈಗ ಬನ್ನಿ, ನಿಮ್ಮ ಮೀಡಿಯಾವ್ರು ಬಂದು ನೋಡಿ. ಮೇಯ್ನು ಅಲ್ಲಿ ವೀಲಿಂಗ್ ಮಾಡ್ತಾರೆ. BBMP ಮೇಂಟೆನೆನ್ಸ್ ಮಾಡಿ 20 ವರ್ಷ ಆಯ್ತೇನೋ. ಅದು BBMP ಒಂದು ಮೇಂಟೆನೆನ್ಸು ಮಾಡ್ತಾ ಇಲ್ಲ. ಚಿಲ್ಡ್ರನ್ಸ್ ಪಾರ್ಕ್ ಅಂತ ಮಾತ್ರ ಮಾಡಿದ್ದಾರೆ. ಬಟ್ ಅಲ್ಲಿ ಎಲ್ಲ ಕಿತ್ತೋಗಿದೆ. ಒಂದು ಸ್ಕ್ರೀನು ಏನೂ ಇಲ್ಲ. ಎಲ್ಲ ಅದರಲ್ಲೇ ನುಗ್ಗಿ ಕಿತ್ಕೊಂಡು ಎಲ್ಲ ಒಳಗಡೆ ಹೋಗಿ ಗಾಂಜಾ ಹೊಡೆಯೋದು. ಪಾಲಿಕೆ ಅಧಿಕಾರಿಗಳಿಗೆ ಹೇಳಿ ಸರಿ ಮಾಡಿಸೋ ಕೆಲಸ ಯಾರ್ದು ಸರ್? ಮಾಡ್ತೀವಿ ನೋಡಿ ಮೇಡಮ್ ಅವರೇ. ಕೇಳಿ, ಒಂದ್ ನಿಮಿಷ ಇರ್ರಿ. ಪಾಲಿಕೆ ಅಧಿಕಾರಿಗಳು ಶಾಸಕರು ಮಾಡಿಸ್ಬೇಕು ಸರ್. ಕೇಳಿ, ಪಾಲಿಕೆ ಅಧಿಕಾರಿಗಳು ಎಡಬಲ್ಲಿ 2 ಸಬ್ ಡಿವಿಷನ್ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಾಲಿಕೆ ಅಧಿಕಾರಿಗಳೇ ಇಲ್ಲ. ಆ ಸಂಬಂಧಪಟ್ಟ ಸೀಟ್ನಲ್ಲಿ ಪಾಲಿಕೆ ಅಧಿಕಾರಿಗಳು 3 ಸಬ್ ಡಿವಿಷನ್ಗೆ ಚಾರ್ಜ್ ಇದ್ದಾರೆ ಪಾಲಿಕೆ ಅಧಿಕಾರಿಗಳು. ನೋಡಿ ಒಂದು ನಿಮಿಷ, ಇನ್ನೊಂದು, ನಾನು ಶಿವರಾಮನ್ ಹರಿಹರನ್. ವಾರ್ಡ್ ಕಮಿಟಿ ಮೀಟಿಂಗ್ ಆಲ್ಮೋಸ್ಟ್ ನಡೀತು 3 ತಿಂಗಳ ಮೇಲಾಯಿತು. ವಿಜಯನಗರ ಆಗಲಿ, ರಾಮಮೂರ್ತಿ ಆಗಲಿ, KR ಆಗಲಿ, ಇಲ್ಲ ವಾರ್ಡ್ ಕಮಿಟಿ ಮೀಟಿಂಗು ಇಲ್ಲ. BBMP ಎಲೆಕ್ಷನ್ ಆಗಿ 4 ವರ್ಷ ಆಯಿತು. ಸೊ ಎಲ್ಲ BBMP ಅಧಿಕಾರಿಗಳು ಯಾರು ಹೇಳ್ತಾ ಇದ್ರು ಅವರು ಏನು ಕೆಲಸ ಮಾಡಲ್ಲ. ಅವರು ಆಲ್ಮೋಸ್ಟ್ 1 ವರ್ಷ, ಫಾರ್ ಎಕ್ಸಾಂಪಲ್ ಕೆಂಪೇಗೌಡ ಅಂಡರ್ ಪಾಸ್ ವಿಜಯನಗರನ ಲಾಸ್ಟ್ ಇಯರು ಆಗಸ್ಟು ಕೆಲಸ ಶುರು ಮಾಡಿ ಆ ಅಂಡರ್ ಪಾಸು ಕೆಲಸ ಆಲ್ಮೋಸ್ಟ್ 4 ತಿಂಗಳಾಯಿತು. ಸೊ ಯಾವ ಟೈಮ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ನಿಮಿಷ ನಮ್ಮ ಈ KR ಕ್ಷೇತ್ರ ಶಾಸಕರಂತ ಬೈರ್ತಿ ಬಸವರಾಜನ್ ಅವರು ದಿನನಿತ್ಯ ಜನತಾ ದರ್ಶನ ಮಾಡ್ತಾರೆ ಮನೆ ಹತ್ರ. ಸುಮಾರು ಒಂದು ದಿವಸಕ್ಕೆ 500 ಜನ ಬರ್ತಾರೆ ಸಾರ್ವಜನಿಕರು. ಎಲ್ಲ ಸಮಸ್ಯೆಗಳಿಗೂ ಸಮೇತ ಇಂಜಿನಿಯರಿಂಗ್, AWಗೆ, ಎಕ್ಸಿಕ್ಯೂಟಿವ್ ಎಲ್ರಿಗೂ ಫೋನ್ ಮಾಡಿ ಮಾತಾಡ್ತಾರೆ. ಆದರೆ ಇಂಜಿನಿಯರಿಂಗ್ ಇವತ್ತು ಆಫೀಸರ್ಸು ಕಾಂಗ್ರೆಸ್ನವ್ರು ಇಲ್ಲಿ ಇರ್ತಕ್ಕಂಥ ಕ್ಷೇತ್ರದ ದಬ್ಬಾಳಿಕೆ ಮಾಡಿ BJP ಅವ್ರು ಹೇಳ್ದಂಗೆ ನೀವು ಮಾಡ್ಕೊಡ್ದು. ಈಗ ಆಯ್ತು ಸರ್, ಈ ಹಿಂದೆ ಏನ್ ಮಾಡಿದ್ರಿ? ಈಗಲೂ ಈ ಹಿಂದೆ ಅಧಿಕಾರಿಗಳ ಮಾತು ಕೇಳ್ತಾ ಇರ್ಲಿಲ್ವಾ? ಕೆರೆ ಅಭಿವೃದ್ಧಿ ಆಗಿದೆ, ಇವತ್ತು ಆಗಿಲ್ಲ ಅಂತ ಜನ ಹೇಳ್ತಿದಾರಲ್ಲ. 10-15 ವರ್ಷದಿಂದ ಇದೇ ಸಮಸ್ಯೆ ಅಂತಿದಾರಲ್ಲ. ಬಸಂತಪುರ ಕೆರೆ ನೋಡಿ, ಸೀಗಳ್ಳಿ. ಸರ್, ಎಷ್ಟು ವರ್ಷ ಆಯ್ತು ಸರ್ ಸಮಸ್ಯೆ ಉಳ್ಕೊಂಡು? ಎಷ್ಟು ವರ್ಷದಿಂದ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಾ? ಒಂದು ನಿಮಿಷ ಬಂದು ನೋಡಿ. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ? 4 ವರ್ಷದಿಂದ ಬಾಧೆ ಬೀಳ್ತಾ ಇದೀವಿ. ನಾವು 4 ಇಯರ್ಸಿಂದ ನಾವು ಬಾಧೆ ಬೀಳ್ತಾ ಇದೀವಿ. ಓವರ್ ಸ್ಮೆಲ್ ಇದೆ, ಅಲ್ಲಿ ಯಾರು ಇರೋಕ್ಕಾಗಲ್ಲ. 4-5 ವರ್ಷ ಸಮಸ್ಯೆ ಆಯ್ತು. ಚಿಕ್ಕ ದೇವಸಂದ್ರ ಕೆರೆ ವಾರ್ಡ್ ಕಮಿಟಿ ಮೀಟಿಂಗ್ ನಡೆದ ಚಿಕ್ಕ ದೇವಸಂದ್ರ ಕೆರೆ ಇವತ್ತು ಸುಸಜ್ಜಿತವಾಗಿದೆ. ನಮ್ಮ ಪಕ್ಕದಲ್ಲಿ ಮೇಡಮ್, ಇವತ್ತು BBMPಯಲ್ಲಿ ವಾರ್ಡ್ ಮೀಟಿಂಗ್ ಕರೆದಿಲ್ಲ, ಇನ್ನೊಂದು ಕರೆದಿಲ್ಲ ಅಂತ ಹೇಳ್ತಾರಲ್ಲ, ಇದು ಸತ್ಯ. ಯಾಕೆಂದರೆ ನಮ್ಮ ಸರ್ಕಾರ ಇದ್ದಾಗ ಪ್ರತಿಯೊಂದು ತಿಂಗಳು ವಾರ್ಡ್ ಮೀಟಿಂಗ್ ಮಾಡ್ತಾಯಿದ್ವು. ಈ ಸರ್ಕಾರ ಬಂದ ಮೇಲೆ ಒಂದು ಆಫೀಸರ್ಸು ಯಾರು ಪಬ್ಲಿಕ್ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಇವಾಗ ಎಕ್ಸಾಂಪಲ್ ಅವ್ರು ಹೇಳಿದ್ರಲ್ಲ, ಇದೇ ಕಾಲೇಜಲ್ಲಿ ಹುಡುಗರು ಓದ್ತಾರೆ,
ಬಂದ್ಬಿಟ್ಟು ಇಲ್ಲಿ ಗಾಂಜಾಗಳು ಹೊಡ್ಕೊಂಡು ಅದು ಇದು ಇರ್ತಾರೆ. ಅಲ್ಲಿ ಪೊಲೀಸ್ನವರು ಬಂದು ವ್ಯವಸ್ಥೆ ಮಾಡ್ತಾರೆ, ಹಂಗೂ ಸಹ ಕಷ್ಟ ಆಗ್ತಾ ಇದೆ. ಇದೆಲ್ಲ ಆಗ್ತಾ ಇರೋದು ಈ ಸರ್ಕಾರ ಬಂದ ಮೇಲೆ. ಇದು ಗೂಂಡಾ ಸರ್ಕಾರ, ರೌಡಿಸಮ್ ಸರ್ಕಾರ. ಚೆನ್ನಾಗಿ ಮೇಂಟೈನ್ ಆಗ್ತಾ ಇತ್ತು ಮೇಡಮ್. ಇವಾಗಲೇ ಪಾರ್ಕ್ ಹದಗೆಟ್ಟು ಇರೋದು. ಇವಾಗ ನಾವು ಕೇಳಿದ್ರು ನಮ್ಗೆ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಪಾರ್ಕ್ ಈ ಹಿಂದೆ ಸರಿಯಾಗಿತ್ತು ಅಂತ ತಾವ್ ಹೇಳ್ತಾ ಇದ್ದೀರಾ, ಪಾರ್ಕ್ ಮೇಂಟೈನ್ ಆಗ್ತಿತ್ತು ಈ ಹಿಂದೆ ಅಂತ ತಾವ್ ಹೇಳ್ತಾ ಇದ್ದೀರಾ. ಪಾರ್ಕ್ ಚೆನ್ನಾಗಿತ್ತ ಸರ್ ಈ ಹಿಂದೆ? ಏನಿಲ್ಲ, ನೀವು ಹಂಗೆ ಬನ್ನಿ, ಹಿಂಗೆ ಲೈವ್ ಹಂಗೆ ನೋಡ್ಬೋದು ನೀವು. ಬನ್ನಿ ಅಲ್ಲಿ ಏನಿದೆ ಮೇನ್ ಸ್ಮೆಲ್ಲು, ಭಯಂಕರ ಸ್ಮೆಲ್ ಇದೆ ಪಾರ್ಕ್. ಮೇನ್ ಅದು ಇದು ಮಾಡ್ಬೇಕು ನಮಗೆ. ಈಗ ಸಮಸ್ಯೆಗಳು ಆವಾಗಿಂದ ಇದ್ದಾವೆ, 10 ವರ್ಷಗಳನ್ನು ಸಮಸ್ಯೆಗಳಿದ್ದಾವೆ. ಈ ರಸ್ತೆ ಸರ್ವಿಸ್ ರಸ್ತೆ 10 ವರ್ಷ ಏನು 15 ವರ್ಷದಿಂದನೂ ಹಿಂಗೆ ಇದೆ. ಈಗ ನಮ್ಮ ಕ್ಷೇತ್ರದಲ್ಲಿ MLA ಅವರು ಒಬ್ಬರೇ ಇದ್ದಾರೆ 10 ವರ್ಷಗಳಿಂದನೂ ಈ ಸಮಸ್ಯೆ ಬಗೆಹರಿದಿಲ್ಲ. ಅದಕ್ಕೆ ಈ ಸಮಸ್ಯೆ ನಮ್ಮ ಕೈಯಲ್ಲಿ, ಸಾರ್ವಜನಿಕರ ಕೈಯಲ್ಲಿ ಆಗಲ್ಲ. ಇದು MLA ಸಾಹೇಬ್ರೆ ಬಗೆಹರಿಸ್ಬೇಕು. ಇಲ್ಲಿಂದು ಏನು ಪಾರ್ಕ್ ಇರ್ಬೋದು, ಮತ್ತೊಂದಿರ್ಬೋದು, ಏನೇ ಇರ್ಬೋದು, ಸುಮ್ಮನೆ ಸರ್ಕಾರಗಳ ಮೇಲೆ ಹೇಳೋದಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಲ್ಲ. ಈಗ ನಮಗೆ ಆಂಜಿನಪ್ಪ ಸರ್, ಈಗ ಅವ್ರು ಪ್ರಶ್ನೆ ಮಾಡ್ತಾ ಇರೋದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕೆಲಸಗಳನ್ನ ಸ್ಥಗಿತ ಮಾಡ್ತಾ ಇದ್ದಾರೆ, ಅನುದಾನ ಹೋಲ್ಡ್ ಆಗಿದೆ ಅಂತ ನೇರ ಆರೋಪ ಮಾಡ್ತಾರೆ ಅವರು. ಒಂದ್ ನಿಮಿಷ ಇದೆ, ಅನುದಾನ ಹೋಲ್ಡ್ ಆಗಿದೆ ಅಂತ ಆರೋಪ. ನಾನು ಅನುದಾನ ಹೋಲ್ಡ್ ಆಗಿದೆ ಅಂತ ಹೇಳ್ತಾರಲ್ಲ, ಕಾಂಗ್ರೆಸ್ ಅವರು ನಾವು ಕೆಲಸ ಮಾಡಕ್ ಹೋದ್ರೆ ನಮ್ಮನ್ನ ಕಾಂಗ್ರೆಸ್ ಕಾಂಗ್ರೆಸ್ನವರು ಶಾಸಕರು ಅನುದಾನ ಬಿಡುಗಡೆ ಮಾಡ್ಕೊಂಡ್ಬಂದು ಕೆಲಸ ಮಾಡಬೇಕು ಕೂಡ. ಸಾರ್ವಜನಿಕರು ಗೆಲ್ಸಿದೀವಿ, ಸಾರ್ವಜನಿಕರು ಗೆಲ್ಸವ್ರಲ್ಲ, ಅನುದಾನ ತಗೊಂಡ್ಬರ್ಬೇಕು, ಸರ್ಕಾರದಲ್ಲಿ ಹೋರಾಟ ಮಾಡಿ ಕೆಲಸ ಮಾಡಬೇಕು. ಸರ್, ಶಾಸಕರ ಜವಾಬ್ದಾರಿ ಅಂತಿದ್ದಾರೆ ಅನುದಾನ ತಂದು ಕೆಲಸ ಮಾಡೋದು. ಒಂದ್ ನಿಮಿಷ, ಶಾಸಕರ ಜವಾಬ್ದಾರಿ ಸಂಪೂರ್ಣವಾಗಿದೆ. ಇದೇ ಆಂಜನಪ್ಪನವರು ನಮ್ಮ ಜೊತೆಗಿದ್ರು ಎಷ್ಟು ಅಭಿವೃದ್ಧಿ ಮಾಡಿ ಅಂತ ಅವ್ರಿಗೆ ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ, ಇವತ್ತು ನಮ್ಮ ಜೊತೆ ಇದ್ದವರು, ಒಂದ್ ನಿಮಿಷ, ನಮ್ಮ ಪಕ್ಷದಲ್ಲೇ ಇದ್ದವರು, ನಮ್ಮ ಪಕ್ಷದಲ್ಲಿದ್ದಾಗ ಈ ಕುಂದುಕೊರತೆ ಯಾಕೆ ಹೇಳಲಿಲ್ಲ? ಕುಂದುಕೊರತೆ ಮಾಡದೇ ನೋಡಿ, ಬೆಂಗಳೂರಲ್ಲಿ ಶಾಸಕರಲ್ಲಿ ಬಸವರಾಜ ಬೈರತಿ ಅವರು 1 ನಂಬರ್ ಶಾಸಕರು. ಏನ್ ಕೆಲಸ ಮಾಡಿಲ್ಲ ಹೇಳಿ? ಇವಾಗ 10 ವರ್ಷ ನಡೆದು ಪ್ರತಿ ಒಂದು ಕೆಲಸ ಆಗಿದೆ. ನಾನಲ್ಲ, ಜನ ಮಾತಾಡ್ತಿದ್ದಾರೆ, ವಾಸ ಮಾಡ್ತಾ ಇರೋರು ಹೇಳಿದಾರ. ಇವ್ರು ಜನ ಅಲ್ವಾ, ಇಲ್ಲಿ ವಾಸ ಮಾಡ್ತಾ ಇರೋರಲ್ವಾ? ಇವ್ರು ವಾಸ ಮಾಡ್ತಾ ಇರೋರಲ್ವಾ? ಕರ್ಕೊಂಡ್ ನಡ್ರಿ, ಲೈವ್ ಆಗಿ ನೋಡಿ ಬನ್ನಿ ಮೇಡಮ್. ಪಾರ್ಕ್ ಇರ್ಬೋದು, ಪ್ರತಿಯೊಂದು ಬಸವರಾಜಣ್ಣ ಅವ್ರು ಬಂದ ಸರ್ ಎಲ್ಲ ಅಭಿವೃದ್ಧಿ ಆಗಿದೆ, ಸಮಸ್ಯೆಗಳೇ ಇಲ್ಲ ಅಂತೀರಾ ಕ್ಷೇತ್ರದಲ್ಲಿ? ಸರ್ ಬನ್ನಿ ಸರ್, ವಾಸ ಮಾಡ್ತಾ ಇರೋರು ಅಲ್ವಾ ಇಲ್ಲಿ? ಯಾವ್ದಾರ ಪಾರ್ಟಿಗೆ ಸಂಬಂಧಪಟ್ಟವ್ರ ನೀವು? ಅವ್ರು ಹೇಳ್ತಾ ಇದಾರೆ ಪಾರ್ಟಿ ಅವರು ಸಮಸ್ಯೆಗಳಿಲ್ಲ, ಅಭಿವೃದ್ಧಿ ಆಗಿದೆ ಅಂತ. ಬನ್ನಿ ಹೋಗೋಣ, ಬನ್ನಿ. ರೋಡ್ ಕ್ರಾಸ್ ಆಯ್ತು. ಪಾರ್ಟಿ ವಯಸ್ಸಲ್ಲಿ ಯಾರು ಬಸವರಾಜ್ ಅವರು ಕೆಲಸ ಮಾಡಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ, ಬಟ್ ಈಗ ನಮ್ಗೆ ಸಮಸ್ಯೆ ಜಾಸ್ತಿ ಆಗಿದೆ, ಅದನ್ನ ತಿಳಿಸ್ಬೇಕಷ್ಟೇ, ನಾವು ಹೇಳ್ತಾ ಇಲ್ಲ. ನಾನು ಅಲ್ಲೇ ಇದ್ದವನು, ಅವ್ರ ಜೊತೆಯಲ್ಲೇ ಇದ್ದವನು. ARS ಸಮಿತಿ ಸದಸ್ಯ, ಜಿಲ್ಲಾ ಆಸ್ಪತ್ರೆ ನೋಡಿ ARS ಸಮಿತಿ ಸದಸ್ಯನ ಮಾಡಿದರು. ಅಲ್ಲಿ ಒಂದು ಕೊರೋನಾ ಟೈಮಲ್ಲಿ ಒಬ್ಬ ಕೊರೋನಾ ಪೇಷಂಟಿಗೆ ಸೀಟ್ ಕೊಡಿಸ್ಬೇಕು ಅಂದರೆ 10-15 ಸಾವಿರ ರೂಪಾಯಿ ತಗೊಂಡಿದ್ದಾರೆ. ಪ್ಲಸ್ ಅಲ್ಲಿ ಏನು ಅಭಿವೃದ್ಧಿ ಆಗಿದೆ, ಒಂದು ಆಕ್ಸಿಜನ್ ಪ್ಲಾಂಟ್ ಮಾಡಿದ್ರು. ಆಕ್ಸಿಜನ್ ಪ್ಲಾಂಟ್ ಮಾಡಿದ್ರೆ ಅದ್ರಲ್ಲಿ ಕಮಿಷನ್. ನಾನು ಕಂಪ್ಲೀಟ್ ಮಾಡೋರ್ಗೆ ಅನುಭವಸ್ಥ. ನಾನು ಆಕ್ಸಿಜನ್ ಪ್ಲಾಂಟ್ ಮಾಡಿದ್ರಲ್ಲಿ ಕಮಿಷನ್ ಯಾರಿಗೆ? ಸರ್ಕಾರಿಯಿಂದ ARS ಸಮಿತಿ ಸದಸ್ಯರಾಗಿರೋರಲ್ಲ ಅವರು, ನಾಮಕಾವಸ್ಥೆ ಸದಸ್ಯರನ್ನಂಗೆ ಮಾಡಿದ್ದವರು. ಆಮೇಲೆ ಅಲ್ಲಿ ಕಾಂಕ್ರೀಟ್ ಹಾಕಿದ್ರು, ಕಾಂಕ್ರೀಟ್ ಅಲ್ಲೂ ಕಮಿಷನ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಕಮಿಷನ್ ಇದೆ ಅಂತ ಹೇಳ್ತಿದ್ದೀರಾ. ಕಮಿಷನ್ ಇಸ್ಕೊಳ್ದೆ ಕೆಲಸಗಳೇ ಆಗಿಲ್ಲ ಅಂತ ನೇರ ಆರೋಪ ಕಾಂಗ್ರೆಸ್ನವ್ರದ್ದು. ಕಮಿಷನ್ ಆರೋಪ ಮಾಡ್ತಿದ್ದಾರೆ ನೇರವಾಗಿ. ಪ್ರಾಣ ಉಳಿಸಿದ್ದಾರೆ ಅವ್ರಿಗೆಲ್ಲ, ಅವ್ರು ತಿಳ್ಕೊಬೇಕು. ಅವ್ರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಅವ್ರಿಗೆ ಪ್ರಾಣಗಳು ಉಳಿಸಿದ್ದಾರೆ. ಎಷ್ಟೋ ಜನಗಳಿಗೆ, ಅವ್ರು ಒಬ್ಬರಿಬ್ಬರಿಗಲ್ಲ, ಬಸವರಾಜಣ್ಣ ಎಷ್ಟೋ ಜನಗಳಿಗೆ ಪ್ರಾಣ ಉಳಿಸಿದ್ದಾರೆ. 1000 ಜನಕ್ಕೆ ಕೊರೋನಾ ಟೈಮಲ್ಲಿ. ಹಾಸ್ಪಿಟ್ಲಿಗೆ ಹೋಗಿ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಇಲ್ಲ ಅಂತ ಅವ್ರು ಎದೆ ಮೇಲೆ ಕೈ ಇಟ್ಕೊಂಡು ಇವಾಗ ಅದೆಲ್ಲ ಸುಳ್ಳು. ಅವರ ದುಡ್ಡು ತಗೊಂಡ್ಬಂದಿದ್ದಾರೆ ಮಿನಿಸ್ಟರ್ ಹತ್ರ. ಮೇಡಮ್ ತಗೊಂಡಿರೋ ನನ್ಗೆ ಗೊತ್ತು. 12 ಗಂಟೆಯಲ್ಲಿ ಬಂದ್ಬಿಟ್ಟು ಪೇಷಂಟ್ನ ಆಂಬ್ಯುಲೆನ್ಸ್ ಅಲ್ಲಿ ಕಳ್ಸಿದ್ದಾರೆ.
ಯಾರು ಕಳ್ಸಿಲ್ಲ ಇದುವರೆಗೆ ರಾತ್ರಿ 12 ಗಂಟೆಯಲ್ಲಿ. ಸರ್ ವಿಷಯ ಡೈವರ್ಟ್ ಆಗೋದ್ ಬೇಡ ಸರ್, ವಿಷಯ ಡೈವರ್ಟ್ ಆಗೋದ್ ಬೇಡ. ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿ, ಅಭಿವೃದ್ಧಿ ಮಾಡಿದಾರಾ ಇಲ್ವಾ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಅದೆಲ್ಲ ಆಗಿರೋದು ಕಣ್ಣಿ ಕಾಣಿಸ್ಬೇಕು ಮೇಡಮ್. ಅಭಿವೃದ್ಧಿ ರಾಜಕಾಲುವೆ ಅಭಿವೃದ್ಧಿ ಆಗಿಲ್ಲ, ಕಣ್ಣಿ ಕಾಣಿಸ್ತಾ ಇದೆ, ಗಬ್ಬು ನಾರ್ತಾ ಇದೆ, ನಿಲ್ಲಕ್ ಆಗ್ತಾ ಇಲ್ಲ. ನೋಡ್ಕೊಂಡೇ ಬಂದಿದ್ದೀನಿ ನಾನು. ಅಲ್ಲಿ ಬನ್ನಿ ಮೇಡಮ್, ಬನ್ನಿ ತೋರಿಸ್ತೇವೆ. ಜನ ಹೇಳ್ಬೇಕು. ಇವಾಗ ದಿಲೀಪ್ ಅವರು ಶಾಸಕರ ಕಚೇರಿ ನಾನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಮೇಡಮ್. ಒಂದ್ ನಿಮಿಷ ಶಾಸಕರ ಮನೆ ಹತ್ರ ಬಂದು ಎಷ್ಟು ಸರಿ ಕೆಲಸ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಅವ್ರು ಕೇಳಿ. ಎದೆ ತಟ್ಕೊಂಡು ಹೇಳ್ತೀನಿ, ಯಾವ ಕೆಲಸನ ಮಾಡಿಲ್ಲ. ನಾನೇ ಸಾಕ್ಷಿ. ಅವ್ರ ಮನೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಎಷ್ಟು ಸಲ ಹೋಗಿರೋ ಅವ್ರ ಮನೆ ಹತ್ರ, ಅದು ಫಸ್ಟ್ ಉತ್ತರ ಕೊಡಕ್ ಹೇಳ್ರಿ ಅವ್ರಿಗೆ. ದಯವಿಟ್ಟು ಸುಮ್ಮನೆ ದಯವಿಟ್ಟು ನೋಡಿ, ದಯವಿಟ್ಟು ಇರೇ ಸ್ವಲ್ಪ ನೋಡಿ, ದಯವಿಟ್ಟು ನಮ್ಮ ಕ್ಷೇತ್ರದ ಬಗ್ಗೆ ಯಾರಿಗೂ ಕಾಳಜಿಲ್ಲ. ಶಾಸಕರು ಈಗ 5 ವರ್ಷಕ್ಕೆ ಒಬ್ಬೊಬ್ರು ಶಾಸಕರು ಬಂದು ಮೇಡಮ್ ಪ್ರತಿದಿನ ಶಾಸಕರು 12 ಪ್ರತಿದಿನ ಶಾಸಕರು ಪಬ್ಲಿಕ್ ನ ಅಟೆಂಡ್ ಮಾಡಿದ್ರೆ ಯಾವತ್ತೂ ಆಗಲ್ಲ. 3-4 ಗಂಟೆ ಪ್ರತಿದಿನ ಜನ ನೋಡೇ ಇಲ್ಲ ಅಂತಿದ್ದಾರೆ, ಇಲ್ಲಿ ವಾಸ ಮಾಡ್ತಾ ಇರೋ ಜನ. ನಮ್ಗೆ ಡಿಸಿ ಪಾಳ್ಯ ಸರ್ಕಲ್ ಬಗ್ಗೆ ಮಾತಾಡ್ರೆ, ಡಿಸಿ ಪಾಳ್ಯ ಸರ್ಕಲ್ 20 ವರ್ಷದಿಂದ ಹಿಂಗೆ ಇದೆ, ಇದೇ ವಾಸನೆ ಕುಡಿತಾ ಇದ್ದೀವಿ, ಮತ್ತೊಂದು ಮಾಡ್ತಾ ಇದ್ವಿ. ಒಬ್ಬರೇ ಶಾಸಕರು ಯಾಕೆ ಮಾಡಬಾರ್ದು? ಒಬ್ಬರೇ ಶಾಸಕರು ಮಾಡ್ಬೇಕು. ಒಂದ್ ನಿಮಿಷ ಸರ್ 1 ಸೆಕೆಂಡ್. ಇಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಅಲ್ವಾ ಇರೋದು? ನೀವೇನ್ ಮಾಡಿದ್ರಿ? ಕಾಂಗ್ರೆಸ್ ಕಾರ್ಪೊರೇಟರ್ ಏನ್ ಮಾಡಿದ್ರಿ? ಅವರೇ ಶಾಸಕರು. ಜವಾಬ್ದಾರಿ ಇದೆ, ನಿಮ್ದು ಜವಾಬ್ದಾರಿ ಇದೆ. ನಾನು ಹೇಳಿದ ಒಂದು ವಿಷಯ ಸರ್, ನಾನು ಹೇಳ್ತೀನಿ ಕೇಳಿ. ನಾನೇನು ವಿರೋಧಕ್ಕೆ ಮಾತಾಡ್ತಾ ಇಲ್ಲ, ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ನೋಡಿ ಮೇಡಮ್, ಸಮಸ್ಯೆ ಇದೆ, ಕೆಲಸಗಳು ನಡೀತಾ ಇದೆ, ಕೆಲಸ ಆಗಿಲ್ಲ ಅಂತ ಹೇಳಿಲ್ಲ, ಸಮಸ್ಯೆ ನಡೀತಾ ಇದೆ. ಬಟ್ ಏನಂದ್ರೆ ನಮ್ಗೆ ಸ್ಮೆಲ್ ಜಾಸ್ತಿ. ಈ ಪಬ್ಲಿಕಲ್ಲಿ ಒಂದು ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನಮ್ಮ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನಾವು BJP ಹೇಳ್ತಾ ಇದ್ದೀನಿ, ನಮ್ಗೊಂದು ಬಾತ್ರೂಮ್ ಬೇಕಿಲ್ಲಿ, ಬಾತ್ರೂಮ್ ಬೇಕು. ಯಾಕಂದ್ರೆ ಮಾಡ್ಕೊಡ್ತೀವಿ. ಮೈನ್ ಏನು ಗೊತ್ತಾ, ಇದು ಬಸ್ ಸ್ಟಾಪು ನೋಡೋಣ ಸರ್ ಮೇಡಮ್, ಇದು ಬಸ್ ಸ್ಟಾಪು, ಮೈನ್ ಬಸ್ ಸ್ಟಾಪು. ಊರಿನ ಜನ ಎಲ್ಲ ಬಂದು ಇಲ್ಲಿ ಇಳಿತಾರೆ, ಎಲ್ಲೂ ಹೋಗೋಕ್ಕಾಗಲ್ಲ. ಬಸ್ ಸ್ಟಾಪ್ ಇದೆ, ಇದಾಗಿಲ್ಲ. ನಮಗೆ ರೋಡ್ ಸ್ವಲ್ಪ ಇದು ಮಾಡಿ, ಈ ಸ್ಮೆಲ್ ಸ್ವಲ್ಪ ಅವಾಯ್ಡ್ ಮಾಡಿ. ನಮ್ಮಲ್ಲಿ ಇರೋದು ಪಾರ್ಕ್, ಪಬ್ಲಿಕ್ ಟಾಯ್ಲೆಟ್ ಬೇಕೇ ಬೇಕು ಮೇಡಮ್. ಯಾಕಂದ್ರೆ ಕೇರ್ಪುರಂ ಬಿಟ್ರೆ ಮೇಡಹಳ್ಳಿವರೆಗೂ ಎಲ್ಲೂ ಇಲ್ಲ. ಸೊ ಇಲ್ಲಿದ್ರೆ ಬಟ್ ನೋಡಿ ಮೇಡಮ್, ಇಲ್ಲಿದ್ರೆ ಭಟ್ರಳ್ಳಿ ಅವರು ಕೂಡ ಬರ್ತಾರೆ. ಇಲ್ಲಿ ಪಬ್ಲಿಕ್ ಅವರು ಏನಾಗ್ತಾ ಇದೆ, ಇಲ್ಲಿಂದ ಭಟ್ರಳ್ಳಿಗೆ 1 ಕಿಲೋಮೀಟರ್ ಇದೆ. ಮಾಡ್ಕೊಡ್ತೀವಿ ಅಂತಿದಾರೆ ಸರ್. ಎಷ್ಟು ವರ್ಷ ಬೇಕು ಸರ್? ಇಷ್ಟು ವರ್ಷ ಯಾಕಾಗ್ಲಿಲ್ಲ? ಇಮಿಡಿಯೇಟ್ ನೋಡಿ, ಟಾಯ್ಲೆಟ್ ಕಳೆದ ಇನ್ನೊಂದು 4-5 ತಿಂಗಳು ನಡೆ ಸಂಪೂರ್ಣ ಟಾಯ್ಲೆಟ್ ಮಾಡ್ಕೊಡ್ತೀವಿ. ನೋಡಿ, ಕೇರ್ಪುರ ಕ್ಷೇತ್ರಕ್ಕೆ ಬೇಕಾದಂತ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಕೇರ್ಪುರ ಕ್ಷೇತ್ರ ಒಳ್ಳೆ ಒಂದು ಹೆಸರಾದಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಕೇರ್ಪುರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಮತ್ತೆ ಕೇರ್ಪುರದಿಂದ ಹೊಸಕೋಟೆವರೆಗೂ ಬ್ರಿಡ್ಜ್ ಆಗಲಿಲ್ಲ. ಮತ್ತೆ 3 ಬಸ್ ಸ್ಟ್ಯಾಂಡ್ ಇದೆ. ಏನ್ ಪ್ರಯೋಜನ? ಯಾಕೆ ಇಷ್ಟಪಟ್ಟು ತಂದಿದ್ದು ಮೇಡಮ್ ಕಾಂಗ್ರೆಸ್ ಗೌರ್ಮೆಂಟ್? ಯಾಕೆ ಇನ್ನೊಂದು ಮೇಯ್ನು ಸಿವಿಕ್ ಇಶ್ಯೂ ಸಾಲ್ವ್ ಮಾಡೋದು ಅಧಿಕಾರ MLAಕ್ಕೆ ಇಲ್ಲ. ಮೇಯ್ನ್ ಆಗಿ BBMP ಎಲೆಕ್ಷನ್ ಇಮಿಡಿಯೇಟ್ ಆಗಿ ಕಂಡಕ್ಟ್ ಮಾಡಲೇಬೇಕು. ಆಲ್ರೆಡಿ 4 ವರ್ಷ ಆಯಿತು. BJP ಕಾಲದಲ್ಲೂ ಆಗಿಲ್ಲ, ಕಾಂಗ್ರೆಸ್ ಕಾಲದಲ್ಲೂ ಆಗಿಲ್ಲ. ಇದು ಕ್ಯಾಮ್ರಾ ತೋರಿಸಿ ಯಾರೋ ಹೇಳಿದ್ರಲ್ವಾ, ಯಾರು ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ ಅಂತ. ಸ್ವಲ್ಪ ಇದು ಕ್ಯಾಮ್ರಾ ಇದ್ದು ನೋಡಿರಿ. ಒಬ್ಬ ವೀರ ಅಧಿವೇಶನ ನಡೀತಾ ಇದೆ ಸರ್, ಇವತ್ತು ಒಬ್ಬ ವೀರ ಸೆಷನ್ ನಡೀತಾ ಇದೆ, ಒಪ್ಕೊಳ್ತೀನಿ ಮೇಡಮ್. ಫಸ್ಟ್ ಮಹಿಳೆಯರಿಗೆ ಏನ್ ಪ್ರಾಬ್ಲಮ್? ನೀರಿನ ಪ್ರಾಬ್ಲಮ್. ಮಹಿಳೆಯರಿಗೆ ಫಸ್ಟ್ ನಮ್ಮ ಜವಾಬ್ದಾರಿ ಏನು? ನೀರನ್ನ ಕಂಟ್ರೋಲ್ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಎಲ್ಲ ವೇಸ್ಟ್ ಮಾಡ್ತಾರೆ. ಅದರಿಂದ ಇವು ಶಾಸಕರು ಏನ್ ಮಾಡ್ತಾರೆ, ನಾವು ಕಂಟ್ರೋಲ್ ಮಾಡ್ಕೋಬೇಕಲ್ವಾ ನೀರನ್ನ. ನೀವು ನೇರವಾಗಿ ಜನರ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಎಲ್ಲರಿಗೂ ಮಿತವಾಗಿ ನೀರು ಬಳಕೆ ಮಾಡೋ ಜವಾಬ್ದಾರಿ ಇದ್ದೇ ಇದೆ. ಶಾಸಕರ ಮನೆ ಹತ್ರ ಹೋದಾಗ ನಮ್ಮ ಮನೆಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಟ್ರ್ಯಾಕ್ಟರ್ಗಳನ್ನ ಕಳಿಸ್ತಾ ಇದ್ರು, ಎಲ್ಲ ಮಾಡಿದ್ದಾರೆ. ಇವಾಗ ಈ
ಅಸೋಸಿಯೇಷನ್ ಕಡೆಯಿಂದ ನಮ್ಗೆ ಟ್ರ್ಯಾಕ್ಟರ್ ಕಳಿಸಿದ್ದಾರೆ. ಮತ್ತೆ ಕರೋನಾ ಸರ್, ಹೆಣ್ಮಕ್ಳ ಜವಾಬ್ದಾರಿ ನೀರನ್ನ ಮಿತವಾಗಿ ಬಳಕೆ ಮಾಡ್ತಾ ಇಲ್ಲ ಅನ್ನೋದು ಆರೋಪ. ನೀರನ್ನ ಮಿತವಾಗಿ ಬಳಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮೇಡಮ್ ದಯವಿಟ್ಟು ಬನ್ನಿ, ಬಂದ್ಬಿಟ್ಟು ಅಲ್ಲಿ ಏರಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಂತ. ಅಲ್ಲಿ ನೋಡೋಣ ಬನ್ನಿ ಮೇಡಮ್. ಬನ್ನಿ, ದಾಖಲಾತಿ ಕೊಡಿ. ದಾಖಲಾತಿ ಕೊಡಿದ್ರೆ ಸುಮ್ಮನೆ ಮಾತಾಡಬಾರ್ದು. ಇಲ್ಲದೇ ಇದ್ರೆ 4 ಸಾರಿ ದಾಖಲಾತಿಗಳನ್ನ ಕೇಳ್ತಾರೆ ಸಮಸ್ಯೆಗೆ. ಮೇಡಮ್, ಸಮಸ್ಯೆಗಳ KR ಪುರದಲ್ಲಿ ಸಮಸ್ಯೆಗಳ ಆಗರ ಇದೆ. ನೀವೇ ನೋಡ್ತಾ ಇದ್ರಿ, ಅಲ್ಲಿ ಹೆಂಗ್ಸ್ರು ಹೇಳಿದ್ರು, ಪಬ್ಲಿಕ್ ಇಲ್ಲಿ ಎಲ್ಲೋ ಸೀನಿಯರ್ ಸಿಟಿಜನ್ ಹೇಳಿದ್ರು, ಕಸದ್ದು ಮತ್ತೆ ಟಾಯ್ಲೆಟ್ದು ಎಷ್ಟು ವರ್ಷ ಬೇಕು ಮೇಡಮ್? ಒಂದು ಪಬ್ಲಿಕ್ ಟಾಯ್ಲೆಟ್ ರೆಡಿ ಮಾಡೋದಕ್ಕೆ ಎಷ್ಟು ವರ್ಷ ಬೇಕು? ಬರೀ ಲಂಚ. ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ನಮ್ ಕುಡಿಯಕ್ಕೆ ನೀರಿಲ್ಲ. ಯಾರ ಹತ್ರ ಕೇಳಿ ನಮ್ಮ ಬಸ್ ಮೇಡಮ್, ಕಾಂಗ್ರೆಸ್ನವ್ರ ಕಾರಣನ ಮಳೆ ಬಂದಿಲ್ಲ ಅಂದ್ರೆ ಕಾಂಗ್ರೆಸ್ ಕಾರಣನ? ವ್ಯವಸ್ಥೆ ಮಾಡಿಸ್ಬೇಕು, ಪರ್ಯಾಯ ವ್ಯವಸ್ಥೆ ಮಾಡಿಸ್ಬೇಕು. ಏನಾದ್ರು ಆ ಕ್ಷೇತ್ರದ ಶಾಸಕರ ಏನಾದ್ರು ಜವಾಬ್ದಾರಿ ತಗೊಂಡು ಮಾಡಿಸ್ಬೇಕು. ಸ್ವಂತ ದುಡ್ಡು ಖರ್ಚಲ್ಲಿ ಅವ್ರು ಮಾಡ್ತಾರೆ, ಅನುದಾನ ನಗಾಡ್ತಾರೆ ಮೇಡಮ್. ರಾಜ್ಯ ಜನ ಕಾಂಗ್ರೆಸ್ ಅಧಿಕಾರದಲ್ಲಿ ಮಳೆ ಬಂದಿಲ್ಲ ಅಂದ್ರೆ ನಗಾಡ್ತಾರೆ. ಕಾಂಗ್ರೆಸ್ ಕಾರಣ ಅಂದ್ರೆ ಪ್ರಕೃತಿ ಮಳೆನೂ ಬಂದಿದೆ. 160 ಮನೆ ನಮಗೆ ಬಡವರಿಗಂತ ಕೊಟ್ಟಿದ್ದಾರೆ. ನಮ್ಮಲ್ಲಿ ದಿನ ಟ್ಯಾಕ್ಸ್ ಬರುತ್ತೆ. ಬಸವರಾಜ್ ಬೈರೆ ಸರ್, ಮಳೆ ಬಂದಿಲ್ಲ ಅಂದ್ರೂ ಕಾಂಗ್ರೆಸ್ನವ್ರ ಮೇಲೆನೆ ಹಾಕ್ತಿದ್ದಾರೆ. ಕಾಂಗ್ರೆಸ್ನವ್ರ ಕಾರಣ ಅಂತ ಭಾವನೆ ಅದು, ಅವ್ರ ಭಾವನೆ ಅದು. ಅಭಿವೃದ್ಧಿ ಆಗಿದೆ ಅನ್ನೋ ನೀವು ಕಣ್ಣು ಕ್ಯಾಮ್ರಾ ಇದೆ, ನೀವು ಇದೀರ ನಡೀರಿ ನೋಡೋಣ. ಎಲ್ಲ ನಡೆದಿರೋದು ಎಲ್ಲ ರಸ್ತೆ ನೋಡೋಣ, ನಡೀರಿ. ಇದೆ ಮುಂದೆ ಇದೆ ನೋಡಿ, ನಿಮ್ ಮುಂದೆನೇ ಇದೆ ಅಭಿವೃದ್ಧಿ ಆಗಿರೋದು. KR ಕ್ಷೇತ್ರ ಮುಂದೆನೇ ಇದೆ. ಕೃಷ್ಣಪ್ಪನ ಕಾಲದಲ್ಲಿ ಬಿಟ್ರೆ ಮೇಡಮ್ ಅವರೇ ಒಂದ್ ನಿಮಿಷ. ಮೇಡಮ್ ಅವರೇ, ಸಾವಿರಾರು ಮನೆ 94 CC ಸಾವಿರಾರು ಮನೆಗೆ ಹಕ್ಕುಪತ್ರ ಕೊಡಬೇಕಾಗಿದೆ, ಇನ್ನೂ ಅದು ಕೊಟ್ಟಿಲ್ಲ. ಇವ್ರು ಹೇಳ್ತಾರೆ ಬರೀ 150 ಜನ ಹೇಳ್ತಾರೆ. ಮೇಡಮ್ ಅವರೇ, ಈ ಮೊದಲು ನೀವು ಇಲ್ಲೇ ಬಂದಿದ್ದೀರಿ. ಇದೇ ಕ್ಷೇತ್ರದಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಹೋಗಿ ನೋಡ್ರಿ, ಆಡಿಟೋರಿಯಂ ಹೋಗಿ ನೋಡ್ರಿ. 10 ವರ್ಷ ಆಯ್ತು ಅದ್ರ ಒಳಗಡೆ ಹೋಗಿ. ಇವತ್ತು ಹೋಗಿ ನೀವು ನೋಡಿ, ವಾಸ್ತವ ಕಾಣಿಸುತ್ತೆ ಅಲ್ಲಿ. ಈಗ ನಮ್ ನೋಡಿ, ಆ ಲೈಬ್ರರಿ ಬಿಲ್ಡಿಂಗ್ ಕಟ್ಟಿ 5 ವರ್ಷ ಆಯ್ತು, ಇವತ್ತವರೆಗೂ ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿಲ್ಲ. ಇವತ್ತು ಈ ರಾಜಕಾಲುವೆಯಲ್ಲಿ ನೋಡ್ರಿ ಎಷ್ಟು ಯೂಶಲಿ ವಾಟರ್ ಹರಿತಾ ಇದೆ. ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಈ ಶಾಸಕರು. ಕ್ಲೀನಿಂಗ್ ಸ್ವಚ್ಛತೆ ಆಗ್ತಾ ಇದೆ ಅಂತಿದ್ದಾರೆ ಅವರು. ಊರಲ್ಲಿ ಆಗಿದೆ, ಇವ್ರಿಗೆ ಮಾಹಿತಿ ಇಲ್ಲ. ಊರೊಳಗಡೆ ಆಲ್ರೆಡಿ ಮುಕ್ಕಾಲು ಕೆಲಸ. ಒಂದ್ ನಿಮಿಷ. ಇವತ್ತು ಪಬ್ಲಿಕ್ ಇವತ್ತು ವಿಶ್ವಾಸ ಇದ್ದದಕ್ಕೆ ನಾವು ಗೆದ್ದಿದ್ದೀವಿ. ಕಾಂಗ್ರೆಸ್ನವ್ರ ಪರಿಸ್ಥಿತಿ ಏನಂತ ಇವತ್ತು CMC ಮೆಂಬರ್ ಆಗಿದ್ರು, ನಾಮಿನೇಟೆಡ್ ಕಾರ್ಪೊರೇಟರ್ ಆಗಿದ್ರು. ಅದ್ರ KR ಪುರಂ ನೋಡುವಂಗಿದ್ದಿಲ್ಲ. ಬಸವರಾಜ್ ಅಣ್ಣ ಬಂದ ಮೇಲೆ ಎಲ್ಲ ನಾವು ನೋಡಿದೀವಿ. ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲ ಕೆರೆ ನೋಡಿ, ನಿಮ್ ಹಿಂದೆನೆ ಕೆರೆ ಇದೆ ನೋಡಿ. ಇಲ್ಲೂ ನಿಲ್ಲಕ್ ಆಗ್ತಿಲ್ಲ, ವಾಸನೆ ಬರ್ತಾ ಇದೆ, ಗಬ್ಬು ವಾಸನೆ. ಆದ್ರೆ ಕೇಳಿ ಸರ್, ಸ್ವಚ್ಛತೆ ಆಗಿದ್ರೆ ಇಲ್ಲಿ ನಿಲ್ಲಕ್ ಆಗ್ತಿಲ್ಲ ಸರ್. ಗಬ್ಬು ವಾಸನೆ ಯಾಕೆ? ಸ್ವಚ್ಛತೆ ಆಗ್ತಾ ಇದೆ ರಾಜಕಾಲುವೆ ಅಂತೀರಾ, ಹೂಳೆತ್ತೋ ಕೆಲಸ ಆಗಿದೆಯಾ? ಅದಕ್ಕೆ ಮೇಲ್ಭಾಗದಲ್ಲಿ ರೂಪಾಗೋದಕ್ಕೆ ಅನುದಾನವನ್ನು ಅದು ಎಸ್ಟಿಮೇಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. 6 ತಿಂಗಳಿಂದ ಸರ್ಕಾರ ಬಂದಾಗಿರೋದು, ಅದಕ್ಕೆ ಮುಂಚೆ ಏನ್ ಮಾಡಿದ್ರು ಮೇಡಮ್? 6 ತಿಂಗಳಿಂದ ಅನುದಾನದ ಹೇಳ್ತೀರಾ, ಹಿಂದೆ ಏನ್ ಮಾಡಿದ್ರಿ ಸರ್? ಹಿಂದೆ ಏನ್ ಮಾಡಿದ್ರಿ? ನಿಮ್ದೇ ಅಧಿಕಾರ ಇತ್ತು ಮೇಡಮ್. ಅಂಗನವಾಡಿಗೆ RMS ಕಾಲೋನಿಲಿ ಅಂಗನವಾಡಿ ಬಾಡಿಗೆ ಕಟ್ಟಡದಲ್ಲಿದೆ. ಸ್ವಂತ ಒಂದು ಅಂಗನವಾಡಿ ಸಣ್ಣ ಮಕ್ಕಳು ಬಡವ್ರ ಮಕ್ಕಳು ಓದೋದಕ್ಕೆ ಅಂಗನವಾಡಿ ಕಟ್ಟಡ, ಸ್ವಂತ ಕಟ್ಟಡ ಇಲ್ಲ, ಬಾಡಿಗೆ ಕಟ್ಟಡದಲ್ಲಿದೆ. ಟೀಚರ್ಗಳಿಲ್ಲ ಅಲ್ಲಿ. ಯಾವುದೇ ಮೂಲ ಸೌಕರ್ಯಗಳನ್ನ ಬಗೆಹರಿಸೋದಕ್ಕೆ ಎಷ್ಟು ವರ್ಷ ಬೇಕು ಸರ್? ಎಷ್ಟು ವರ್ಷ ಬೇಕು? ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ 100 ಕೆಲಸ ಮಾಡೋದಕ್ಕೆ ಯಾವುದೇ ಶಾಸಕ ಕೈಯಲ್ಲಿ ಆಗೋದಿಲ್ಲ. ಎಲ್ಲವೂ ಕೆಲಸ ಕೂಡ ಮಾಡ್ಕೊಡ್ತಕ್ಕಂಥ ಈಗ ಕ್ಷೇತ್ರದಲ್ಲಿ ನಾವು ಇಷ್ಟು ಹೇಳ್ತಾ ಇದೀವಲ್ವಾ, ಶಾಸಕರು ಇದಕ್ಕೆ ಅಭಿಪ್ರಾಯ ತಿಳಿಸ್ಬೇಕಲ್ವಾ? ನಾನು ಏನು ಮಾಡಿ 4,500 ಕೋಟಿ ರೂಪಾಯಿಗೆ ಅವರು ವಾಸ್ತವಾಂಶ ತಿಳಿಸ್ಲಿ. ನಾನು ಈ ರೀತಿಗೆ ಆದಂಥ ಕೆಲಸಗಳನ್ನ ನಾನು ಮಾಡಿದ್ದೀನಿ, ಈ ರೀತಿಯಾದಂಥ ಡೆವಲಪ್ಮೆಂಟ್ಸ್ ನಾನು ಮಾಡಿದ್ದೀನಿ. ಕಟ್ಟಡಗಳನ್ನು ತಂದಿರೋ ಅನುದಾನಕ್ಕೆ ಏನ್ ಕೆಲಸ ಮಾಡಿದೀವಿ, ಇತ್ತು ದಾಖಲೆ ಕೊಡ್ತೀವಿ ಅಂತಿದ್ದಾರೆ. ದಾಖಲೆ ಸಮೇತ ಕೊಡ್ತೀವಿ ಅಂತಿದ್ದಾರೆ. ಕೊಡ್ತೀವಿ ಅಂತಾರೆ, ಕೊಟ್ಟಿಲ್ಲ ಮೇಡಮ್. ಶಾಸಕರನ್ನೇ ಕರೀರಿ, ಎಲ್ಲ ಪಾರ್ಟಿಯವರು ಬರಲಿ. ನೀವೇ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿ, ಶಾಸಕರನ್ನೇ ಕರೀರಿ, ಮಾತಾಡಿ ಮೇಡಮ್. ಒಂದು ನಿಮಿಷ. ನಮ್ಮ ಶಾಸಕರು ಎಷ್ಟೇ ಸೌಲಭ್ಯ ಕೊಟ್ರು ನಿಯತ್ತಿಲ್ದಿರೋ ಜನಗಳು ಅವ್ರು ಏನೇ ಮಾಡಿದ್ರು ಮಾಡಿಲ್ಲ ಅಂತ ಹೆಸರು ಬರುತ್ತೆ ಹೊರತು ಮಾಡಿದ್ದಾರೆ ಅಂತ ಯಾವನು ಸರ್. ಈಗ ಜನರ ಬೇಡಿಕೆಗಳು ನಿಮ್ ಗಮನಕ್ಕೆ ಬಂದಿದೆ. ಶೌಚಾಲಯ ಬೇಕು, ರಾಜಕಾಲುವೆ, ಆ ಗಬ್ಬು ವಾಸನೆ ನಿಲ್ಬೇಕು ಇಮಿಡಿಯೇಟ್ ಆಗಿ ಅಂತ. ಎಷ್ಟು ದಿನದಲ್ಲಿ ಮಾಡಿಸ್ತೀರಾ ಸರ್? ಎಷ್ಟು ದಿನದಲ್ಲಿ? ಒಂದ್ ನಿಮಿಷ ನೋಡಿ. ಈಗ ಪಬ್ಲಿಕ್ ಮಾಡಕ್ಕಾಗುತ್ತಾ ಮೇಡಮ್? ಪಬ್ಲಿಕ್ ಮಾಡಕ್ಕಾಗುತ್ತಾ? ಶಾಸಕರು ಮಾಡಿಸ್ಬೇಕು. ಪಬ್ಲಿಕ್ ಯಾರು ಬಂದು ಅವ್ರ ಮೇಲೆ ಏನು ಹೇಳ್ತಾ ಇಲ್ಲ.
ಇಲ್ಲಿ ಪಾರ್ಟಿ ಬೇಸಲ್ಲಿ ಅವ್ರು ಕೆಲಸ ಮಾಡಿ ಪಬ್ಲಿಕ್ ಮಾತಾಡಿದ್ರು ಸರ್. ಪಬ್ಲಿಕ್ ಇಲ್ಲಿ ವಾಸ ಮಾಡೋರ ಹತ್ರನೇ ಮಾತಾಡ್ತಿದ್ದೀನಿ ಸರ್. ವಾಸ್ತವ ನಮಗೂ ಗೊತ್ತಿದೆ ಸರ್, ವಾಸ್ತವ ನಮಗೂ ಗೊತ್ತಿದೆ. ಒಂದು ನಿಮಿಷ ನೋಡಿ ನೋಡಿ ಒಂದು ನಿಮಿಷ ನೋಡಿ. ಈಗೇನು ಸಾರ್ವಜನಿಕರು ನಿಮಗೆ ತಿಳಿಸಿರ್ತಕ್ಕಂಥ ವಾಸ್ತವಾಂಶಗಳು ಮತ್ತೆ ಅವ್ರ ಸಮಸ್ಯೆಗಳು ಹೇಳಿದ್ದಾರೆ. ಇವತ್ತು ನಮ್ಮ ಪಾರ್ಟಿಯವರು ಅವ್ರ ಎಲ್ಲ ಆಲ್ ಪಾರ್ಟಿ ಸೇರಿದ್ದೀವಿ. ಇವತ್ತು ಏನು ನಾವು ಇವತ್ತು ಬಿಡುಗಡೆ ಮಾಡ್ತಕ್ಕಂಥ ಅನುದಾನ ಕಾಂಗ್ರೆಸ್ ಬಿಡುಗಡೆ ಮಾಡಿದ್ರೆ ಖಂಡಿತ ಈ ಮೋರಿನ ರೂಪ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಒಂದು ನಿಮಿಷ. ಅನುದಾನ ತರೋದು ಶಾಸಕರ ಕೆಲಸ. ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ ಅನುದಾನ ಮಾಡ್ತೀವಿ. ಕೊಟ್ಟಿಲ್ಲ ಅಂದ್ರೆ ಸೆಷನ್ಸ್ ನಡೀತಾ ಇದೆ, ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ತೀವಿ. ಖಂಡಿತ ಹೋರಾಟ ಇದೊಂದ್ಸಾರಿ ನೋಡೋಣ ಸರ್, ಅವಕಾಶ ಕೊಡೋಣ ಸರ್. ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ, ಕಾದ್ ನೋಡೋಣ. ಕಾಂಗ್ರೆಸ್ ಎಲ್ಲ ಅವರಿದ್ರು, ಆವಾಗೂ ಏನೋ ಮಾಡಲಿಲ್ಲ, ಇನ್ನೂ ಪೆಂಡಿಂಗ್ ಇದೆ. ಶಾಸಕರ ಪರವಾಗಿ ಒಂದು ಭರವಸೆ ಸಿಕ್ಕಿದೆ, ಆದಷ್ಟು ಬೇಗ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅಂತ. ಎಷ್ಟು ದಿನದಲ್ಲಿ ಪರಿಹಾರ ಸಿಗುತ್ತೆ ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.